ಚುನಾಯಿತ ಜನಪ್ರತಿನಿಧಿಗಳ ವರ್ತನೆ ಹೇಗಿದೆ, ಇದು ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡೀತು. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಲ್ಲಿ ಕೇಳ್ತೀನಿ, ಹಾಗೂ ನಮ್ಮ ವಿಧಾನಸೌಧದ ಸ್ಪೀಕರ್ ಆಗಿರುವಂಥ ಖಾದರ್ ಅವ್ರನ್ನು ಕೇಳ್ತೀನಿ. ಖಾದರ್ ಅವರೇ, ಈ ಭರತ್ ರೆಡ್ಡಿಯ ಆಟಾಟೋಪ, ಆತನ ವರ್ತನೆ ಈ ಒಂದು ನಾಗರಿಕ ಸಮಾಜ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿ ಅಧಿವೇಶನದಲ್ಲೂ ಕೂಡ ಸಾಬೀತಾಗ್ತಿದೆ. ಜನಾರ್ದನ್ ರೆಡ್ಡಿ ಚುನಾಯಿತ ಪ್ರತಿನಿಧಿ, ನೀವು ಹಿನ್ನೆಲೆ ಪೂರ್ವಾಪರ ಅದನ್ನೆಲ್ಲ ಚರ್ಚೆ ಮಾಡೋವಂಥದ್ದಲ್ಲ. ಜನಾರ್ದನ್ ರೆಡ್ಡಿ ಅವರನ್ನು ಮೊನ್ನೆ ಬೆಳಗಾಮಲ್ಲಿ ನಡೆದಂಥ ಅಧಿವೇಶನದಲ್ಲಿ ಏಕವಚನದಿಂದ ಈ ಭರತ್ ರೆಡ್ಡಿ ನಿಂದಿಸ್ತಾ ಇದೆ. ಫಸ್ಟ್ ಟೈಮ್ ಆಯ್ಕೆ ಆಗಿರುವಂಥ ಮನುಷ್ಯ ಏನು ಅಷ್ಟೊಂದು ಬಳ್ಳಾರಿ ಮೂಲದಿಂದ ಬಂದಾದ ಕೂಡಲೇ ದುಡ್ಡಿನ ಮದ ಅಷ್ಟೊಂದಿರುತ್ತಾ? ಅಲ್ಲಿ ಏಕವಚನದಲ್ಲಿ ನಿಂದಿಸಿದ್ರು ಕೂಡ ಇದು ಈ ಥರದ ಒಂದು ಘಟನೆ ಏನಾದರೂ ಸಂಸತ್ತಲ್ಲಿ ನಡೆದಿದ್ರೆ ಅಲ್ಲಿಂದಲೇ ಕಡತದಿಂದ ಹೊರಗಡೆ ಆಗ್ತಾಯಿದ್ರು, ವಾಗ್ದಂಡನೆ ನಡೀತಾ ಇತ್ತು, ಸ್ಪೀಕರ್ ಜಾಡಿಸ್ತಾ ಇದ್ರು. ಈ ಭರತ್ ರೆಡ್ಡಿಗೆ ಮೊನ್ನೆ ಅಧಿವೇಶನದಲ್ಲೂ ಕೂಡ ಎಗ್ಗಿಲ್ದಲೇ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಇದೊಂಥರ ಅವನಿಗೆ ಒಂಥರ ಏಜ್ ಆ ಥರ ಆಡಿಸ್ತಾ ಇದೆ ಅನಿಸುತ್ತೆ, ಉನ್ಮಾದದಿಂದ ಮಾತಾಡ್ತಿದ್ರು. ಹಾಗೆ ಬಳ್ಳಾರಿನಲ್ಲಿ ನಡೆದಂಥ ಘಟನೆಯನ್ನು ನೋಡಿ.